ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ PSI ಹುದ್ದೆಗಳ ದೈಹಿಕ ಪರೀಕ್ಷಾ ದಿನಾಂಕ ಪ್ರಕಟವಾಗಿದೆ. ಸೊ ಇದರ ಕುರಿತು ಇವತ್ತಿನೊಂದು ಸೆಷನ್ನಲ್ಲಿ ಮಾತನಾಡೋಣ. ಅದರ ಜೊತೆಗೆ ಪ್ರಮುಖವಾಗಿ ನಿಮ್ಮ PSI ಪರೀಕ್ಷಾ ತಯಾರಿಯನ್ನು ಸ್ಮಾರ್ಟ್ ಮಾಡ್ಕೊಳ್ಳಿ, ಇದರ ಕುರಿತು ಹೆಚ್ಚಾಗಿ ಮಾತನಾಡೋಣ. ಸ್ಮಾರ್ಟ್ ಅಂತಂದರೆ ಒಂದು ಸ್ವಲ್ಪ ಚುರುಕಾಗಿಸ್ಬೇಕಾಗುತ್ತೆ. ಕಾರಣ ಏನು ಅಂತಂದರೆ, ಸೊ ಆಲ್ರೆಡಿ ಒಂದು ಫಿಸಿಕಲ್ ಡೇಟ್ ದೈಹಿಕ ಪರೀಕ್ಷಾ ದಿನಾಂಕ ಪ್ರಕಟವಾಗಿದೆ ಅಂತಂದರೆ ಸೊ PSI ಪರೀಕ್ಷಾ ತಯಾರಿಯ ಸಮಯ 50% ಮುಗಿದಿದೆ ಅಂತ ಅರ್ಥ ಆಗುತ್ತೆ. ಯಾಕಂತಂದರೆ ಟೈಮ್ ಓಡ್ತಾ ಇದೆ. ಸೊ ಆಲ್ರೆಡಿ ಫಿಸಿಕಲ್ ಡೇಟ್ ಬಂತು. ಸೊ ಇದಾದ ತಕ್ಷಣ ನೆಕ್ಸ್ಟ್ ಇರೋದೇ ಒಂದು ಲಿಖಿತ ಪರೀಕ್ಷೆ, ಸೊ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಎಕ್ಸಾಮ್ ಫಿಸಿಕಲ್ ಒಂದು ಡೇಟ್ ಆದ ತಕ್ಷಣವೇ ಎಕ್ಸಾಮ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ತಯಾರಿಯನ್ನು ಸ್ಮಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಸ್ಮಾರ್ಟ್ ಮಾಡ್ಕೋಬೇಕು ಪ್ರಿಪ್ರೇಷನನ್ನು ಅಂತ ಹೇಳಿ ಇವತ್ತಿನ ಸೆಷನಲ್ಲಿ ಡೀಟೇಲ್ ಆಗಿ ನೋಡೋಣ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫಸ್ಟ್ ಡೇಟನ್ನು ನೋಡಿಬಿಡೋಣ. ಯಾವಾಗಿದೆ ಫಿಸಿಕಲ್ ಡೇಟ್ ಅಂತಂದರೆ 5/7/2021. ಸೊ ಇಲ್ಲಿ ನೋಡಿ, ಮುಖ್ಯವಾಗಿ ಎರಡು ಹುದ್ದೆಗಳಿದೆ, ಎರಡು ನೋಟಿಫಿಕೇಷನ್ಸ್ ಇದೆ. ಒಂದು 545 ಪೋಸ್ಟ್ ಇದೆ, ಇನ್ನೊಂದು 402 402 ಹುದ್ದೆಗಳು, 545 ಹುದ್ದೆಗಳು. ಸೊ ಎರಡಕ್ಕೂ ಕೂಡ ಸೊ ಒಂದೇ ಬಾರಿ ಫಿಸಿಕಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 5/7/2021 ಸೊ ಆವಾಗ ಫಿಸಿಕಲ್ ಒಂದು ಇರುತ್ತೆ, ದೈಹಿಕ ಪರೀಕ್ಷೆ ಇರುತ್ತೆ. ಸೊ ಆಲ್ರೆಡಿ ಗೊತ್ತೇ ಇರುತ್ತಲ್ವ, ಜಂಪ್ಸ್ ಇರುತ್ತೆ, ಆಮೇಲೆ ರನ್ನಿಂಗ್ ಇರುತ್ತೆ, ಶಾರ್ಟ್ ಪುಟ್ ಥ್ರೋ ಇರುತ್ತೆ. ಸೊ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಇದಕ್ಕೆ ಫಿಸಿಕಲ್ ಫಿಟ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಸೊ ಎಕ್ಸಾಮ್ ಡೇಟ್ ಅಂದರೆ ಫಿಸಿಕಲ್ ಡೇಟ್ ಅನೌನ್ಸ್ ಆದಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋರು ಕೂಡ ಇರ್ತಾರೆ. ದಯವಿಟ್ಟು ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಪ್ರಮುಖವಾಗಿ ಲಿಖಿತ ಪರೀಕ್ಷೆ ತಯಾರಿಯನ್ನು ಕೂಡ ನೋಡೋಣ. ಡೇಟ್ ಇಷ್ಟೇ ಇದೆ, ಇಷ್ಟರ ಮೇಲೆ ಜಾಸ್ತಿ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ರಿಟರ್ನ್ ಟೆಸ್ಟ್ ಅಂದರೆ ಇವಾಗ ಈ ಡೇಟ್ ಅನೌನ್ಸ್ ಆದಮೇಲೆ ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ಡೇಟ್ ಯಾವಾಗಿರುತ್ತೆ, ಲಿಖಿತ ಪರೀಕ್ಷೆ ದಿನಾಂಕ ಯಾವಾಗಿರುತ್ತೆ ಅಂತ ತುಂಬ ಜನಕ್ಕೆ ತಲೆಯಲ್ಲಿ ಕೊರಿಯುತ್ತೆ. ಸೊ ಇದಾದ ಕೆಲವೇ ತಿಂಗಳುಗಳಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದ್ರೆ ಕೆಲವೇ ತಿಂಗಳುಗಳಲ್ಲಿ, ಸೊ 1, 2, 3 ಅಂತ ಹೇಳೋಕ್ಕಾಗಲ್ಲ, ಕೆಲವೇ ತಿಂಗಳುಗಳಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಆಲ್ರೆಡಿ 50% ಟೈಮ್ ಮುಗಿದಿದೆ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಪ್ರಿಪ್ರೇಷನ್, ಎಸ್ಪೆಷಲಿ ಓದುವಂತಹ ತಯಾರಿ ಏನೇನು ಓದ್ತಾ ಇದ್ದೀರಲ್ವಾ ಅದನ್ನು ಸ್ಪೀಡ್ ಅಪ್ ಮಾಡಿ, ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಿ. ಏನು ಅಂತಂದರೆ, ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಕೆಲವರಿಗೆ ಗೊತ್ತಿರುತ್ತೆ. ಸೊ ನಾವು ಮುಖ್ಯವಾಗಿ 4 ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ, 4 ಸೀರೀಸ್ ಮಾಡ್ತಾ ಇದ್ದೀವಿ PSIಗೆ. ಒಂದನೇದು ಪೇಪರ್ 1ಗೆ ತುಂಬ ಜನ ಏನು ಮಾಡ್ತಾರೆ, ಪ್ರಬಂಧವನ್ನು ತಯಾರಿ ಮಾಡೋದಿಲ್ಲ ಅಥವಾ ಓದ್ತಾರೆ, ಇಲ್ಲಾಂದರೆ ಬರೆಯೋದಿಲ್ಲ. ಸೊ ಆಲ್ರೆಡಿ ನಾವೇನು ಮಾಡ್ತಾ ಇದ್ದೀವಿ, ಜಾಯಿನ್ ಟು ಲರ್ನ್ ಯೂಟ್ಯೂಬಲ್ಲಿ ಎಸ್ಸೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ನೀವೇನು ಮಾಡಬೇಕು, ಇಲ್ಲಿ ಸರ್ಚ್ ಯೂಟ್ಯೂಬಲ್ಲಿ ಹೋಗಿ ಸ್ಮಾರ್ಟಾಗಿ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಯೂಟ್ಯೂಬಲ್ಲಿ ಹೋಗಿ ಇಲ್ಲಿ ಜಾಯಿನ್ ಟು ಲರ್ನ್ ಅಂತ ಟೈಪ್ ಮಾಡಿ. ಜಾಯಿನ್ ಟು ಲರ್ನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಜಾಯಿನ್ ಟು ಲರ್ನ್ ಚಾನಲ್ ಓಪನ್ ಆಗುತ್ತೆ. ಸೊ ಅರೌಂಡ್ 65,009 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದಿದೆ, ಈ ರೀತಿ ಕಾಣುತ್ತಲ್ವಾ ಪ್ಲೇ ಲಿಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ಲೇ ಲಿಸ್ಟ್ ಓಪನ್ ಆಗುತ್ತೆ ಈ ರೀತಿ. ಸೊ ಇಲ್ಲಿ ನಿಮಗೆ PSI ಪ್ರಿಪ್ರೇಷನ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋಸ್ಗಳು ಸಿಗುತ್ತೆ. ಒಂದೇನು ಅಂತಂದರೆ, ಫಸ್ಟು ನಿಮಗೆ ಭಾಷಾಂತರ, ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ ಪೇಪರ್ 1ನಲ್ಲಿ ಭಾಷಾಂತರ ಇರುತ್ತೆ, ಅನುವಾದ ಇರುತ್ತೆ. ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತೆ 9 ಕ್ಲಾಸಸ್ ಮಾಡಿದ್ದೇವೆ ಆಲ್ರೆಡಿ. ಸೊ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ, ಎಕ್ಸಾಮ್ ಬರೋವರೆಗೂ ಕಂಟಿನ್ಯೂ ಆಗಿ ಕ್ಲಾಸಸ್ ಬರ್ತಾ ಇರುತ್ತೆ. ನೀವೇನು ಮಾಡಬೇಕು, ಟ್ರಾನ್ಸ್ಲೇಷನ್ ಇಲ್ಲಿಂದ ಪ್ರಿಪೇರ್ ಆಗಬೇಕು. ಸೊ ಯಾವ ರೀತಿ ಟ್ರಾನ್ಸ್ಲೇಷನ್ ಪ್ರಿಪೇರ್ ಆಗಬೇಕು ಅಂತ ಕೂಡ ಇಲ್ಲಿ ವಿಡಿಯೋಸ್ ಇದೆ, ಅಲ್ಲಿಯೂ ಕೂಡ ವಾಚ್ ಮಾಡಿ ಮತ್ತು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಟ್ರಾನ್ಸ್ಲೇಷನನ್ನು ನೀವು ಒಂದು ಭಾಷಾಂತರವನ್ನು ತಗೊಂಡು, ನಾವು ಮುಖ್ಯವಾಗಿ ಇಲ್ಲಿ ದ ಹಿಂದೂ, ಆಮೇಲೆ ಡೆಕ್ಕನ್ ಹೆರಲ್ಡ್ ಮತ್ತು ಪ್ರಜಾವಾಣಿ, ಇಲ್ಲಿಂದ ನಾವು ಸೋರ್ಸಸನ್ನು ಕಲೆಕ್ಟ್ ಮಾಡಿ ಇದರಲ್ಲಿ ಟ್ರಾನ್ಸ್ಲೇಷನ್ ಕ್ಲಾಸಸ್ ಮಾಡಿದ್ದೇವೆ. ನೀವು ವಾಚ್ ಮಾಡಿ, ಟೈಮ್ ವೇಸ್ಟ್ ಆಗಲ್ಲ ನಿಮ್ಮದು. ನೀವು ಬೇಕಾದರೆ ಓದ್ಕೊಂಡು ಮಾಡ್ತಿದ್ರೆ ನೀವು ಬೇಕಾದರೆ ನ್ಯೂಸ್ ಪೇಪರಿಂದ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಮುಖ್ಯವಾಗಿ ಇದನ್ನು ಟ್ರಾನ್ಸ್ಲೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ವಿಡಿಯೋಸ್ಗಳು ಓಪನ್ ಆಗುತ್ತೆ. ಸೆಕೆಂಡ್ ಏನು ಅಂದರೆ, PSI ಸಿವಿಲ್ ಎಸ್ಸೆ ಪ್ರಿಪ್ರೇಷನ್. ಸೊ ಎಸ್ಸೆ ಸುಮಾರು 14 ಎಸ್ಸೆ ಮಾಡಿದ್ದೇವೆ. ಸೊ ಎಸ್ಸೆ ಕೂಡ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಟ್ರೆಂಡಿಂಗ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಒಂದು ದೇಶ ಒಂದು ಚುನಾವಣೆ, ಆಮೇಲೆ ಭಾರತ ಮತ್ತು ಕೊರೋನಾ, ಆಮೇಲೆ ಅಥವಾ ಕೊರೋನಾ ಮತ್ತು ಭಾರತದ ಆರ್ಥಿಕತೆ, ಆಮೇಲೆ ಕೊರೋನಾ ಮತ್ತು ಭಾರತದ ವೈದ್ಯಕೀಯ ವ್ಯವಸ್ಥೆ,
ಆಮೇಲೆ ಕೊರೋನಾ ಮತ್ತು ಆನ್ಲೈನ್ ಶಿಕ್ಷಣ ಪದ್ಧತಿ, ಈ ರೀತಿ ಹಲವಾರು ಟ್ರೆಂಡಿಂಗ್ ಟಾಪಿಕ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿಯೂ ಕೂಡ ವಾಚ್ ಮಾಡ್ಬೋದು. ಆಮೇಲೆ ಥರ್ಡ್ ಒಂದು ಪ್ಲೇ ಲಿಸ್ಟ್ ಏನು ಅಂದರೆ ಸಿವಿಲ್ PSI ಮತ್ತು ಸಿವಿಲ್ PC ಟೆಸ್ಟ್ ಸಿರೀಸು ಇಂಪಾರ್ಟೆನ್ಸ್ ಏನು ಅಂತಂದರೆ ಎವ್ರಿ ಆಪ್ಷನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಇದರಲ್ಲಿ ಸುಮಾರು 47 ಟೆಸ್ಟ್ ಆಗಿದೆ ಆಲ್ರೆಡಿ, ಇದನ್ನು ಕೂಡ ವಾಚ್ ಮಾಡ್ಬೋದು. ಮತ್ತು ಎಕ್ಸಾಮ್ ಆಗೋವರೆಗೂ ಈ ಸಿರೀಸ್ಗಳು ಕಂಟಿನ್ಯೂ ಆಗ್ತಾ ಇರುತ್ತೆ. 47 ಆಗಿರೋ ಟೆಸ್ಟು 100 ಟೆಸ್ಟ್ ಆಗ್ಬೋದು, 100 ಟೆಸ್ಟ್ ಕೂಡ ಆಗ್ಬೋದು. ಇದನ್ನು ನೀವು ಸ್ಮಾರ್ಟಾಗಿ ವಾಚ್ ಮಾಡ್ಕೋಬೋದು ಮತ್ತು ನೀವು ಬೇಕಾದರೆ ವಿಡಿಯೋಸನ್ನು ನೋಡ್ಬೋದು. ಆಮೇಲೆ ಎಕ್ಸ್ಟ್ರಾ ಆಪ್ಷನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ, ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಕೂಡ ಆ್ಯಡ್ ಮಾಡಿದ್ದೇವೆ, ಎವ್ರಿ ಆಪ್ಷನ್ಸ್ಗಳನ್ನು ಕೂಡ ಡಿಸ್ಕಷನ್ ಮಾಡಿರ್ತೇವೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ನಿಮಗೆ ಈ ರೀತಿ ಮೆಂಟಲ್ ಎಬಿಲಿಟಿ, ಸುಮಾರು ಜನ ಮೆಂಟಲ್ ಎಬಿಲಿಟಿ ಕೂಡ ಪ್ಲೇಲಿಸ್ಟಲ್ಲಿದೆ. ಸೊ ಈ ರೀತಿ ಪ್ಲೇಲಿಸ್ಟ್ ಓಪನ್ ಆದಮೇಲೆ ನಿಮಗೆ ಫಸ್ಟ್ ವಿಡಿಯೋ ಇರುತ್ತೆ. ಸುಮಾರು 47,000 ಜನ ಈ ವಿಡಿಯೋನ ನೋಡಿದ್ದಾರೆ, 47,000 ಜನ ಈ ವಿಡಿಯೋನ ನೋಡಿದ್ದಾರೆ. ಸೊ ಅದೇ ರೀತಿ ಸುಮಾರು ಒಂದು 22 ಕ್ಲಾಸಸ್ ಆಗಿದೆ ಮೆಂಟಲ್ ಎಬಿಲಿಟಿ. ತುಂಬ ಜನ ಮೆಂಟಲ್ ಎಬಿಲಿಟಿ ಸೈನ್ಸನ್ನು ನೆಗ್ಲೆಕ್ಟ್ ಮಾಡ್ತಾರೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಮೆಂಟಲ್ ಎಬಿಲಿಟಿಯಲ್ಲಿ PSIದು ಮತ್ತು PCದು ಹಳೆ ಕ್ವಶನ್ ಪೇಪರ್ ಮೆಂಟಲ್ ಎಬಿಲಿಟಿಯಲ್ಲಿ ಏನು ಬಂದಿದೆ, ಹಳೆ ಕ್ವಶನ್ ಪೇಪರ್ಸಲ್ಲಿ ಯಾವ್ದಾವುದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬಂದಿದೆ ಅವೆಲ್ಲವೂ ಕೂಡ ಆ್ಯಡ್ ಮಾಡಿರ್ತೇವೆ. ಸುಮಾರು 22 ಕ್ಲಾಸಸ್ ಆಗಿದೆ, 22 ಕ್ಲಾಸಸ್ ಆಗಿದೆ. ವಾಚ್ ಮಾಡಿ, ಸೀಕ್ವೆನ್ಸ್ ಆಗಿ ನೋಡ್ಕೋಬೋದು. 1 2 3 4 5. ಈಗ ಎಕ್ಸಾಮ್ 20 ದಿನ ಇದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಫಿಸಿಕಲ್ ಡೇಟ್ ಅನೌನ್ಸ್ ಆಗಿದೆ, ನೆಕ್ಸ್ಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತು. ಎಕ್ಸಾಮ್ ಡೇಟ್ ಅನೌನ್ಸ್ ಆದ ತಕ್ಷಣ ರಿವಿಷನ್ ಹೇಗೆ ಮಾಡ್ತೀರಾ? ಹಾಗಾದರೆ ನೀವು ರಿವಿಷನ್ ಹೇಗೆ ಮಾಡ್ತೀರಾ? ಸೊ ಬುಕ್ಸನ್ನು ತೊಗೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಆವಾಗ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ, ಬಟ್ ಕ್ವಾಲಿಟಿ ಕಂಟೆಂಟ್ ಇರಬೇಕಷ್ಟೇ. ಸೊ ಒಂದ್ಸಲ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಕ್ವಾಲಿಟಿ ಇದೆಯಾ ಅಥವಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಇದನ್ನು ಕೂಡ ನೋಡ್ಕೋಬಹುದು. ಸೊ ಸೀಕ್ವೆನ್ಸ್ ಆಗಿ ನೋಡ್ಕೋಬಹುದು. ಇದು ನೋಡಿ ಟೆಸ್ಟ್ ಸಿರೀಸ್ ಇದರಲ್ಲಿ ಏನು ನೋಡ್ತಾ ಇದ್ದೀರಾ, ಟ್ರಾನ್ಸ್ಲೇಷನ್. ಇದು ಟ್ರಾನ್ಸ್ಲೇಷನ್ ಕ್ಲಾಸ್ 1 ಸುಮಾರು ಒಂದು 17,000 ಜನ ಈ ವಿಡಿಯೋನ ನೋಡಿದ್ದಾರೆ. ಸೊ ಅದೇ ರೀತಿ ಕ್ಲಾಸ್ 1, ಟ್ರಾನ್ಸ್ಲೇಷನ್ 2, ಟ್ರಾನ್ಸ್ಲೇಷನ್ 3, ಟ್ರಾನ್ಸ್ಲೇಷನ್ 4, ಟ್ರಾನ್ಸ್ಲೇಷನ್ 5, ಈ ರೀತಿಯಾಗಿ ಸೀಕ್ವೆನ್ಸ್ ಆಗಿ ನೋಡ್ಕೋತ ಹೋಗಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ವರ್ಡ್ಸ್ ಕಲೆಕ್ಷನನ್ನು ಕೂಡ ಮಾಡ್ಕೋಬಹುದು. ಒಂದು ಬುಕ್ಕನ್ನು ಮಾಡಿ ಸಪ್ರೇಟಾಗಿ ವರ್ಡ್ಸ್ ಕಲೆಕ್ಷನನ್ನು ಕೂಡ ಬರ್ಕೋಬಹುದು. ಸೊ ಈ ರೀತಿ ನೀವು ಟ್ರಾನ್ಸ್ಲೇಷನನ್ನು ವಾಚ್ ಮಾಡ್ಬೋದು. ಪೇಪರ್ 1ನಲ್ಲಿ ಟ್ರಾನ್ಸ್ಲೇಷನು ಪ್ರಿಪೇರ್ ಆಗ್ತೀರಾ, ಪ್ಲಸ್ ಎಸ್ಸೆಗೂ ಪ್ರಿಪೇರ್ ಆಗ್ತೀರಾ. ಇವಾಗ ಏನು ನೋಡ್ತಿದ್ದಾರೆ, ಇದು ಟೆಸ್ಟ್ 1. ಈ ರೀತಿ ಟೆಸ್ಟ್ 1 ವಿಡಿಯೋನ ಸುಮಾರು 14,000 ಜನ ನೋಡಿದ್ದಾರೆ. ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3, ಟೆಸ್ಟ್ 4, ಟೆಸ್ಟ್ 5, ಟೆಸ್ಟ್ 6, ಈ ರೀತಿಯಾಗಿ ಸೀಕ್ವೆನ್ಸ್ ಆಗಿ ನೋಡ್ಕೊಂಡು ಹೋಗ್ಬೋದು. ರಿವಿಷನ್ ಆಗುತ್ತೆ ನಿಮಗೆ. ಸುಮಾರು ಒಂದು 800 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಪ್ರೆಸೆಂಟು. ಎಕ್ಸಾಮ್ ಆಗೋಷ್ಟರಲ್ಲಿ ಒಂದು 2,000 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತೇವೆ ವಿತ್ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಮತ್ತು ಎಕ್ಸ್ಪ್ಲನೇಷನ್ ಫಾರ್ ಎವ್ರಿ ಆಪ್ಷನ್ ಅದು ಕೂಡ ಇದೆ, ನೀವು ಕೂಡ ವಾಚ್ ಮಾಡ್ಬೋದು. ನೆಕ್ಸ್ಟ್ ಇದಾದ ತಕ್ಷಣ ನಿಮಗೆ ಕೊರೋನಾ ಮತ್ತು ಭಾರತದ ಆರ್ಥಿಕ ಪರಿಸ್ಥಿತಿ, ಇದು ಎಸ್ಸೆ. ಇದು ಸುಮಾರು ಒಂದು ಐ ಥಿಂಕ್ 20,000 ಜನನೂ ನೋಡಿದ್ದಾರೆ. ಇದನ್ನ 20,000 ಜನ ನೋಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಪೊಸಿಷನ್ ಆಫ್ ಇಂಡಿಯಾ ಇನ್ ಸ್ಪೋರ್ಟ್ಸ್, ಒಂದು ಕ್ರೀಡೆಯಲ್ಲಿ ಭಾರತದ ಸಾಧನೆ, ಅದು ಕೂಡ ಎಸ್ಸೆ ಇದೆ. ಆಮೇಲೆ ಫಾರ್ಮ್ ಬಿಲ್ಸ್, ಕೃಷಿ ಕಾಯ್ದೆಗಳ ಬಗ್ಗೆ ಎಸ್ಸೆ ಇದೆ. ಆಮೇಲೆ ರೋಲ್ ಆಫ್ ಪೊಲೀಸ್ ಇನ್ ಮೇಂಟೈನಿಂಗ್ ಲಾ, ಪೊಲೀಸರ ಒಂದು ರೋಲ್ ಏನಿದೆ ಲಾ ಮೇಂಟೈನ್ ಮಾಡೋದ್ರಲ್ಲಿ, ಅದು ಕೂಡ ಎಸ್ಸೆ ಇದೆ. ಆಮೇಲೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ 2020, ಅದು ಕೂಡ ಎಸ್ಸೆ ಇದೆ. ಆಮೇಲೆ ಆತ್ಮನಿರ್ಭರ್ ಭಾರತ್ ಅಭಿಯಾನ್, ಅದು ಕೂಡ ಎಸ್ಸೆ ಇದೆ. ಆಮೇಲೆ ರಿಸರ್ವೇಷನ್ ಸಿಸ್ಟಮ್ ಇನ್ ಇಂಡಿಯಾ, ಭಾರತದಲ್ಲಿ ಒಂದು ಮೀಸಲಾತಿ ಪದ್ಧತಿ ಏನಿದೆ, ಎಲ್ಲವೂ ಕೂಡ ಟ್ರೆಂಡಿಂಗ್ ಟಾಪಿಕ್ ಇದೆ. ಟ್ರೆಂಡಿಂಗ್ ಟಾಪಿಕ್ಗಳನ್ನು ಎಸ್ಸೆ ಮಾಡಿದ್ದೇವೆ. ಆಮೇಲೆ ಈ ಒಂದು ಎಸ್ಸೆ ಟಾಪಿಕ್ಗಳಲ್ಲಿ 14 ಎಸ್ಸೆ ಆಗಿದೆ ಪ್ರಸ್ತುತ. ಇದರಲ್ಲಿ ಒಂದು ಬರುವಂತಹ ಸಾಧ್ಯತೆ ಇದ್ದೇ ಇರುತ್ತೆ 100%. ಯಾಕಂದರೆ ರೀಸೆಂಟ್ ಕರೆಂಟ್ ಅಫೇರ್ಸ್ಗಳು ಇನ್ಕ್ಲೂಡ್ ಮಾಡಿರೋದ್ರಿಂದ. ಈಗ ಒಂದು ದೇಶ ಒಂದು ಪಡಿತರ ಚೀಟಿ ಆಗಿರ್ಬೋದು, ಒಂದು ದೇಶ ಒಂದು ಚುನಾವಣೆ, ಇವೆಲ್ಲವೂ ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಗಳಾಗಿರುತ್ತೆ. ಸೊ ಅದು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಪ್ರಾಕ್ಟೀಸ್ ಮಾಡಿ, ಇಲ್ಲೂ ಕೂಡ ನೀವು ನೋಡ್ಕೋಬಹುದಾಗುತ್ತೆ ಎಸ್ಸೆಗಳನ್ನು. ಸೊ ಯಾವ ರೀತಿ ನೋಡಬೇಕು ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಯಾವ ರೀತಿ ನೀವು ಫಿಸಿಕಲ್ ಡೇಟ್ ಎಲ್ರಿಗೂ ಗೊತ್ತೇ ಇದೆ ಯಾವಾಗ ಫಿಸಿಕಲ್ ಡೇಟ್ ಅಂತ. ಸೊ ಅದು ಏನು ಅಷ್ಟೊಂದು ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಮೇನ್ ಡಿಸ್ಕಸ್ ಮಾಡಬೇಕಾಗಿರೋದು ಫಿಸಿಕಲ್ ಪ್ರಿಪ್ರೇಷನ್ ಮಾಡಬೇಕು, ಅದರ ಜೊತೆಗೆ ಲಿಖಿತ ಪರೀಕ್ಷೆಗೆ ತಯಾರಿ ಆಗಬೇಕು. ಯಾಕಂತಂದರೆ ಫಿಸಿಕಲ್ ಮುಗಿದ ತಕ್ಷಣವೇ ಲಿಖಿತ ಪರೀಕ್ಷೆ ಇರುತ್ತೆ, ತುಂಬ ದಿನ ಟೈಮ್ ಇರಲ್ಲ. 50% ಟೈಮ್ ಮುಗಿದಿದೆ ಅಂತಲೇ ಇವಾಗ ಅರ್ಥ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆ ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಟೆಸ್ಟ್ ಸಿರೀಸ್ ನಡೀತಾ ಇದೆ PSIಗೆ. ಆಮೇಲೆ ಎಸ್ಸೆ ಡಿಸ್ಕಷನ್ ನಡೀತಾ ಇದೆ, ಟ್ರಾನ್ಸ್ಲೇಷನ್ ಡಿಸ್ಕಷನ್ ನಡೀತಾ ಇದೆ. ಎಲ್ಲವೂ ಕೂಡ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ನೋಡ್ಕೋಬಹುದು. ಹಾಗೆ PSI ಕೋರ್ಸ್ ಇರುತ್ತೆ, 850
ರುಪೀಸ್ಗೆ, ಪಿ ಸಿ ಕೋರ್ಸು 450 ರುಪೀಸ್ಗೆ ಇರುತ್ತೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, ಇಂಡಿವಿಜುವಲ್ ಗೈಡೆನ್ಸ್ ಇರುತ್ತೆ. ಥ್ರೂ ಫೋನ್ ಕಾಲ್ ಆಗಿ ನಿಮಗೆ ಗೈಡೆನ್ಸ್ ಇರುತ್ತೆ. PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಹಾಗೆ ಪರೀಕ್ಷೆಗಳ ಒಂದು PDF, ಟೆಸ್ಟ್ ಸಿರೀಸ್ಗಳ ಒಂದು PDF ಅವೈಲೇಬಲ್ ಇರುತ್ತೆ. ಎಸ್ಸೆ ಟ್ರಾನ್ಸ್ಲೇಷನ್ಗಳ PDF ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಕೂಡ ಇರುತ್ತೆ, ಅದಕ್ಕೆ ಕೂಡ ನಿಮ್ಮ ನಂಬರನ್ನು ಆ್ಯಡ್ ಮಾಡ್ಕೋತೇವೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಹಾಗೆ ರಿಜಿಸ್ಟರ್ ಆಗುವ ವಿಧಾನ ಕೂಡ ಹೇಳ್ಬಿಡ್ತೇನೆ ನಾನು. 850 ಆರ್ 450ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್, ನಿಮ್ಮ ಹೆಸರು, ಸಿಬಿಲ್ PSI 2021 ಅಂತೇಳಿ ಇದೇ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.